ಸಿದ್ಧಗಂಗೆ ಜಾತ್ರೆಗೆ ಬಂದಿದ್ದೀರಾ? ನಿಮ್ಮ ಹೆಸರು? ನಾಗೇಂದ್ರ. ಬಂದು ಎಷ್ಟು ದಿನ ಆಯಿತು? ಇವತ್ತು ಭಾನುವಾರ 16ನೇ ತಾರೀಕು. ಇವತ್ತು ಎಷ್ಟು ಗಂಟೆಗೆ ಬಂದ್ರಿ? ಬೆಳಗ್ಗೆ 6 ಗಂಟೆ. 6 ಗಂಟೆಗೆ ಬಂದ್ರಾ? ಅಲ್ಲಿ ಎಷ್ಟು ಗಂಟೆಗೆ ಬಿಟ್ರಿ ಊರು? ಅಲ್ಲಿ 4 ಗಂಟೆ. 4 ಗಂಟೆ. 2 ಅವರ್ ಬೇಕಾ ಪ್ರಯಾಣ? ಯಾವ ಊರು? ಮಾಗಡಿ ಹತ್ರ ಹತ್ತಿ. ಮಾಗಡಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಮೂರು? ಮಾಗಡಿಯಿಂದ ನಮ್ಮೂರಿಗೆ 8 ಕಿಲೋಮೀಟರ್. 8 ಕಿಲೋಮೀಟ್ರು. ಹಸುಗಳು ಒಂದು ಜೊತೆ ಹಸುಗಳು, ಒಂದು ಜೊತೆ ಕರುಗಳು. ಏನು ಹೇಳ್ತಿದ್ದಾರೆ ವ್ಯಾಪಾರ? 90,000. ಹಸು ಕರು ಸೇರಿ ಕೆಲಸ ಎಲ್ಲ ಮಾಡಿದ್ದೀರಾ? ಹಾಲು ಅರ್ಧ ಲೀಟ್ರು. ಎಷ್ಟನೇ ಸೂಲು ಹಸುಗಳು? ಮೂರನೇದು. ನಿಮ್ಮ ಮನೆಗೆ ಎಷ್ಟು ಸೂಲಿಂದ ಇದ್ದಾವೆ? ಎಷ್ಟನೇ ಸೂಲಿಂದ ಇದ್ದಾವೆ ನಿಮ್ಮ ಮನೆಗೆ? ನಾವು ಕೊಂಡಿರೋದು ಇಲ್ಲೇ. ಎಲ್ಲಿ ತೊಗೊಂಡಿದ್ದು? ಹಳ್ಳಿ ಮೇಲೆ ತೊಗೊಂಡಿದ್ದು. ಅದು ನಿಮ್ದೇನಾ? ಕಟ್ಸು ಒಂಟಿ. ಇನ್ನು ಮನೆಗೆ ಯಾವೂ ಇಲ್ವಾ? ಒಂದು ಓರ್ಗರ, ಒಂದು ಹೆಣ್ಗರನಾ? ಯಾವುದು ಓರ್ಗರದ್ದು? ಅದು ಎಲ್ಲಿ ಓರಿ ಎಲ್ಲಿ ಕೊಡಿಸ್ತೀರಾ? ಅಲ್ಲಿ ನಿಮ್ಗೆ ಹತ್ರ ಯಾವುದಿದೆ? ಯಾವುದು? ಸೊನ್ನೆರಪಾಳ್ಯಲ್ಲಿ ಕೊಡಿಸ್ತೀರಾ? ಅದೇ ಇವ್ರು ಗಿರೀಶ್ ಅಂತ ಇದ್ದಾರಲ್ಲ, ಮೊನ್ನೆ ಬಸ್ತಿವರಿ ಮಗ ಕೊಟ್ಬಿಟ್ರು, ತಿರುಗಿ ಅದು ತಂದಿದ್ದಾರಾ ಯಾವುದಾದ್ರು? ಇನ್ನೂ ಒಂದು ಐತಾ? ಅದೇ ಮನೆ ಆಳದ ಕೆಳಗಡೆ ಇದೆಯಲ್ಲ, ಅಲ್ಲಿಗೆ ಹತ್ರನಾ ನಿಮಗೆ? ಒಟ್ಟು ಎಷ್ಟು ಜನ ಬಂದಿದ್ದೀರಾ ನಿಮ್ಮೂರಿಂದ? 10 ಜನ. ಎಲ್ಲ ಕಟ್ಸುಗಳು ಮತ್ತು ಎಲ್ಲ ಕರುಗಳು. ಹಾಂ, ಎಲ್ಲ ಸಿದ್ಧಗಂಗೆ ಜಾತ್ರೆಗೋಸ್ಕರ ಎಲ್ಲ ಕರುಗಳೆಲ್ಲ ಕೂಟ ಮಾಡ್ಕೊತಾರೆ. ಮತ್ತೆ ನೆಕ್ಸ್ಟ್ ಮಾಗಡಿಗೆ ಸುಗ್ನಳ್ಳಿನಾ? ಇದಾದ್ಮೇಲೆ ಸುಗ್ನಳ್ಳಿ ಮಾಗಡಿ ಇನ್ನೂ ಟೈಮ್ ಇದೆ. ಹಿಂದೆನೇ ಸುಗ್ನಳ್ಳಿ ಅಲ್ಲ? ಎಲ್ಲ ಅಲ್ಲಿಗೆ ಹೋಗ್ತೀರಾ? ಇವಾಗ ಏನು ಮಾರ್ದ ಇಲ್ಲ ತೊಗೊತೀರಾ? ತಿರುಗಿ ಸುಗ್ನಳ್ಳಿಗೆ ಹೋಗ್ತೀರಾ? ಅಂದರೆ ಇನ್ನು ಮನೆ ಸೇರೋದು ಇನ್ನೂ ದಿನ ಆಗುತ್ತೆ. ವಾರದ ಮೇಲೆ. ಇಲ್ಲ, ನೀವು ಬಂದಾಗ ಸುಮಾರು ಸೇರ್ತಾ ಇದ್ವಾ? ಇನ್ನು ಸಾಯಂಕಾಲಕ್ಕೆ ತುಂಬ ಬರ್ತವೆ. ಇವತ್ತು ನಾಳೆ ಎಲ್ಲ ಬರೋದು. ನಾಳೆನೂ ಬರ್ತವೆ ಸೋಮವಾರ.